ಟ್ಯಾಟ್ಮೋಹನ್ ನಗರದಲ್ಲಿ ಪುರಸಭೆಯ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ಪ್ರಕ್ರಿಯೆ ಮಂಗಳವಾರ ಪುರಸಭೆ ಸಭಾಭವನದಲ್ಲಿ ಜರುಗಿತು. ಒಟ್ಟು 51 ಮಳಿಗೆಗಳ ಲೀಲಾವು ನಡೆದಿದ್ದು, ಸಾಮಾನ್ಯ ವರ್ಗಕ್ಕೆ 39, ಪರಿಶಿಷ್ಟ ಜಾತಿಗೆ 7, ಪರಿಶಿಷ್ಟ ಪಂಗಡಕ್ಕೆ 2 ಹಾಗೂ ವಿಕಲಚೇತನರಿಗೆ 3 ಮಳಿಗೆಗಳನ್ನು ಹರಾಜು ಮಾಡಲಾಯಿತು. ಸರಾಸರಿ 25 ರಿಂದ 30 ಸಾವಿರ ರು ಮಾಸಿಕ ಬಾಡಿಗೆಯಂತೆ ಮಳಿಗೆಗಳು ಲೀಲಾವು ಆಗಿದ್ದು, ಕೆಲವೊಂದು ಅಂಗಡಿಗಳಲ್ಲಿ ಅಲ್ಪಮಟ್ಟದ ಗೊಂದಲಗಳಾದರೂ ಇಡೀ ಪ್ರಕ್ರಿಯೆ ಮಾನ್ಯ ಜಿಲ್ಲಾಧಿಕಾರಿಗಳ ಪರಿಷ್ಕೃತ ದರ ಅನುಮೋದನೆ ಆದೇಶ ಕ್ರಮ ಸಂಖ್ಯೆ ಜಿನಿಕೋ 5ರಂತೆ ನಿಯಮಾನುಸಾರವಾಗಿ ಜರುಗಿತು. ಲೀಲಾವಿನ ಪ್ರಕ್ರಿಯೆಯನ್ನು ಪುರಸಭೆ ಸಿಬ್ಬಂದಿ ಇಬ್ರಾಹಿಂ ಮಕಾಂದಾರ್ ಅವರು, ಮುಖ್ಯಾಧಿಕಾರಿ ವಸಂತ್ ಪವಾರ್ ಹಾಗೂ ಕಾನೂನು ಸಲಹೆಗಾರ ನ್ಯಾಯವಾದಿ ವಿಶ್ವನಾಥ್ ಮದರ್ಕಲ್ ಅವರ ಮಾರ್ಗದರ್ಶನದಲ್ಲಿ ಶಿಸ್ತಿನಿಂದ ನಡೆಸಿದರು. ಈ ವೇಳೆ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಜುಬೇದಾ ಹುಸೇನ್ ಅಬಾಷಾ ಜಮಾದಾರ್, ಸದಸ್ಯರಾದ ಮುತ್ತಪ್ಪ ಚಮ್ಲಾಪುರ, ಪರಶುರಾಮ ತಂಗಡಗಿ, ಅಕ್ಕಮಹಾದೇವಿ ಕಟ್ಟಿಮನಿ, ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ, ಅಣ್ಣಪ್ಪ ಜಗತಾಪ, ನಿಂಗಣ್ಣ ಕುಂಟೋಜಿ, ಮುಸ್ತಫಾ ಚೌಧರಿ ಹಾಗೂ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಬಿ ಕಟ್ಟಿಮನಿ ಉಪಸ್ಥಿತರಿದ್ದರು. ಹರಾಜು ವೇಳೆ ಪುರಸಭೆ ಮಾಜಿ ಸದಸ್ಯರಾದ ಪ್ರಭುಗೌಡ ಮದರ್ಕಲ್, ಪ್ರಕಾಶ್ ಹಜೇರಿ, ಮಾನ್ಸಿಂಗ್ ಕೊಕಟನೂರ, ಸುರೇಶ್ ಹಜೇರಿ ಸೇರಿದಂತೆ ಹಲವರು ಹಾಗೂ ಬಿಡ್ದಾರರು ಉಪಸ್ಥಿತರಿದ್ದರು. ವರವಿ ಅಬ್ದುಲ್ ಗನಿ ಮಕಾಂದಾರ, ಜಿಲ್ಲಾ ವರದಿಗಾರರು, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ.